ಸೊ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ಇನ್ನೊಂದು ವೀಡಿಯೋಗೆ ನಿಮಗೆ ಸ್ವಾಗತ. ಹಿಮಾಚಲ್ ಪ್ರದೇಶಲ್ಲಿ ಧರ್ಮಕೋಟ್ ಅನ್ನೋ ಊರಲ್ಲಿ ನಾವು ಬಾಡಿಗೆ ಮನೆ ಮಾಡಿದ್ವಿ. ಸೊ ಆ ಧರ್ಮಕೋಟ್ ಅನ್ನೋದು ಧರ್ಮಶಾಲಾದಿಂದ 20 ಕಿಲೋಮೀಟ್ರ್ ದೂರ, ಫುಲ್ ಬೆಟ್ಟದ ಮೇಲಿರೋದು. ಯಾಕೆ ಈ ಮನೆ ಮಾಡಿದ್ವಿ ಅಂದರೆ, ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ಇರಬೇಕು ಫಸ್ಟ್ ನಮ್ಮದು ಪ್ರಯಾರಿಟಿ. ಆಮೇಲೆ ಕಿಚನ್ ಇರಬೇಕು. ಕಿಚನ್ ಇದ್ದರೆ ನಾವು ಅಡುಗೆ ಮಾಡ್ಕೋಬೋದು, ಪ್ಲಸ್ ಎಕ್ಸ್ಪೆನ್ಸಿವ್ ಆಗಲ್ಲ, ಪ್ಲಸ್ ನಾವು ಕೆಲಸ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಕ್ರೈಟೀರಿಯಾ ನೋಡಿ ಮನೆ ಹುಡುಕಿದ್ವಿ, ಮಾಡಿದ್ವಿ. ಆದರೆ ಅಲ್ಲಿ ಇಂಟರ್ನೆಟ್ಟೇ ಇರಲಿಲ್ಲ. ಸೊ ನಾವು ಓನರ್ಗೆ ಹೇಳಿ ಇಂಟರ್ನೆಟ್ ಬ್ರಾಡ್ಬ್ಯಾಂಡ್ ಹಾಕಿಸ್ಕೊಂಡು ಅಲ್ಲಿ ಕೆಲಸ ಮಾಡಿದ್ವಿ. ಸೊ ವ್ಯೂ ಒಂದು ತುಂಬ ಚೆನ್ನಾಗಿತ್ತು. ತುಂಬ ಲಕ್ಸುರಿ ಅಲ್ಲ, ತುಂಬ ಸಿಂಪ್ಲಿಸ್ಟಿಕ್ ಆಗಿ ಒಂದು ರೂಮು, ಒಂದು ಕಿಚನ್ನು, ಒಂದು ಬಾತ್ರೂಮ್ ಇರೋ ಒಂದು 1 BK ರೂಮ್ ಥರ ಅನ್ಕೋಬೋದು ನೀವು. ಅಲ್ಲೇ ನಾವು 22 ಡೇಸ್ ಕೆಲಸ ಮಾಡಿದ್ವಿ. ಕೆಲವು ಸತಿ ಬಿಸಿಲಿರೋದು, ಒಳ್ಳೆ ವ್ಯೂ ಇರೋದು, ಆಮೇಲೆ ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದಾಗ ಸ್ನೋ ಆಗೋಗಿರೋದು, ಇಲ್ಲ ಸ್ನೋ ಆಗ್ತಾ ಇರೋದು, ಇದೆಲ್ಲ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ಕೆಲಸ ಮಾಡಬೇಕಾದ್ರೆ ತುಂಬ ಚಳಿ ಇರೋದು, ಹೀಟರ್ ಇಲ್ದೇ ಕೆಲಸ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಈ ರೂಮಲ್ಲಿ ಎಲ್ಲ ಒಂದೊಂದು ರೂಮಲ್ಲೂ ಒಂದೊಂದು ಹೀಟರ್ ಕೊಟ್ಟಿದ್ರು. ಯಾವಾಗಲೂ 24/7 ಹೀಟರ್ ರನ್ ಆಗ್ತಾನೆ ಇರೋದು. ಕೆಲವು ಸತಿ ಬ್ಲ್ಯಾಂಕೆಟ್ ಹೊಚ್ಕೊಂಡು, ವುಲ್ಲನ್ ಸಾಕ್ಸ್, ವುಲ್ಲನ್ ಗ್ಲೌಸ್ ಇದೆಲ್ಲ ಇಲ್ದೇ ಕೆಲಸ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಸ್ನೋ ಆದಾಗಲಂತೂ ಸಿಕ್ಕಾಬಟ್ಟೆ ಚಳಿ ಇರೋದು. ಅಷ್ಟೇ ಅಲ್ಲ, ಕೆಲವು ಸತಿ ಕರೆಂಟ್ ಹೊಟ್ಟೋಗೋದು. ಕರೆಂಟ್ ಹೋದಾಗ ನಾವೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇದು ಹತ್ರ ಇರೋ ಕೆಫೆಗಳಿಗೆ ತಕ್ಷಣ ಹೋಗಿ ಅಲ್ಲಿಂದ ಕೆಲಸ ಮಾಡ್ತಾಯಿದ್ವಿ. ಈ ಥರ ತುಂಬ ಕೆಫೆಗಳಿಂದನೂ ಕೆಲಸ ಮಾಡಿದ್ವಿ. ಸೊ ಈಗ ನಾವು ಇಲ್ಲಿ ಉಳ್ಕೊಂಡು ನಾವು ವೀಕ್ ಡೇಸ್ ಎಲ್ಲ ಇಲ್ಲಿ ಕೆಲಸ ಮಾಡಿಕೊಂಡು ವೀಕ್ ಎಂಡ್ಸು ಟ್ರಿಪ್ನ ಪ್ಲ್ಯಾನ್ ಮಾಡ್ತಿದ್ವಿ. ನೀವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಆಗಲೇ ನೋಡಿರ್ಬೋದು. ಒಂದು ವಾರ ನಾವು ಟ್ರೈನ್ ಟ್ರೆಕ್ ಹೋಗಿದ್ವಿ, ಇನ್ನೊಂದು ವಾರ ಪ್ಯಾರಾಗ್ಲೈಡಿಂಗ್ ಹೋಗಿದ್ವಿ. ಈ ವಾರ ಕರೇರಿ ಅನ್ನೋ ಒಂದು ಜಾಗ ತುಂಬ ಚೆನ್ನಾಗಿದೆಯಂತೆ. ಫ್ರೋಝನ್ ಲೇಕ್ ಅಂತೆ, ಒಂದು ಕೆರೆನೇ ಫುಲ್ ಫ್ರೀಸ್ ಆಗೋಗಿದೆಯಂತೆ. ಅದ್ರ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕು. ಅಲ್ಲಿಗೆ ಹೇಗೆ ಹೋಗೋದು, ಹೇಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ಇಲ್ಲಿ ತೋರಿಸ್ತೀನಿ. ಅಷ್ಟೇ ಅಲ್ಲ, ಈ ವಾರ ನಮ್ಮದು ಈ ಹಿಮಾಚಲ್ ನಾರ್ತ್ ಇಂಡಿಯಾದು ಎಂಡು. ನಾವು ಇಲ್ಲಿಂದ ನೆಕ್ಸ್ಟು ರಾಜಸ್ಥಾನ್ಗೆ ಹೋಗಿ ಅಲ್ಲಿಂದ ಗೋವಾಗೆ ಹೋಗ್ತಾ ಇದ್ದೀವಿ. ಇದೇ ಕರೇರಿ ಹಳ್ಳಿ 20-30 ಕಿಲೋಮೀಟ್ರ್ ದೂರ ಇದೆ ಧರ್ಮಕೋಟಿಂದ. ನಮಗೆ ಬರೋಕ್ಕೆ 1 ಗಂಟೆ ಆಯಿತು. ತುಂಬ ರಿಮೋಟ್ ಹಳ್ಳಿ ಇದು, ಆದರೆ ಇಂಟರ್ನೆಟ್ ಫೆಸಿಲಿಟಿ ತುಂಬ ಚೆನ್ನಾಗಿದೆ. ನೀವು ಕೆಲಸ ಮಾಡಬೇಕು ಇಲ್ಲಿಂದ ಅಂದರೆ, ಯಾರು ಡಿಸ್ಟರ್ಬೆನ್ಸು ಬೇಡ ಅಂದರೆ ತುಂಬ ಒಳ್ಳೆ ಆಪ್ಷನ್. ಯಾಕೆಂದರೆ ಇಲ್ಲಿ ಮನೆಗಳಲ್ಲಿ ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೊಡ್ತಾರೆ ಅವರೇ. ನಿಮ್ಮ ಸ್ಟೇ ಇನ್ಕ್ಲೂಡಿಂಗ್ ಎಲ್ಲ ಫುಡ್ ಸೇರಿಸಿ ಒಂದು 500-600 ರೂಪಾಯಿ ಆಗ್ಬೋದು. ಅಷ್ಟು ಚೀಪಾಗಿ ಸಿಗುತ್ತೆ. ಆದರೆ ರಿಮೋಟ್ ಇರೋದ್ರಿಂದ ನಿಮ್ಗೆ ಏನೇ ಐಟಮ್ಗಳು ಬೇಕು ಅಂದರೆ ನೀವು ಧರ್ಮಕೋಟ್ ಅಥವಾ ಮೆಕ್ಲಾಡ್ಗಂಜ್ಗೆ ಹೋಗಬೇಕು. ಸೊ ಅದೆಲ್ಲ ಅಲ್ಲಿಂದ ಐಟಮ್ಗಳು ತಂದಿಟ್ಕೊಂಡ್ರೆ ಒಳ್ಳೆಯದು. ಇಲ್ಲಿಂದ ನಮ್ಮ ಟ್ರೆಕ್ ಶುರು ಆಗುತ್ತೆ. ನಾವು ಕರೇರಿ ಲೇಕ್ ತನಕನೂ ಹೋಗ್ತೀವಿ. ಟೋಟ್ಲಾಗಿ 11,000 ಅಡಿ ತನಕನೂ ಎತ್ತರ ಮೇಲೆ ಹೋಗ್ತೀವಿ. ಇವತ್ತು ಕ್ಯಾಂಪ್ ಸೈಟಲ್ಲಿ ಉಳ್ಕೊಂಡು ನಾಳೆ ಬೆಳಗ್ಗೆ ನಾವು ಲೇಕಿಗೆ ಹೋಗ್ತಾ ಇದ್ದೀವಿ. En route to Karari base camp. So this is a campsite for Karari trek. Peace. ಈ ಕ್ಯಾಂಪ್ ಸೈಟು 9,500 ಅಡಿ ಎತ್ತರದಲ್ಲಿದೆ. ಇಲ್ಲಿಗೆ ರೀಚ್ ಆಗೋಕ್ಕೆ ನಮಗೆ 4 ಗಂಟೆ ಆಯಿತು. ಒಂದು 10-12 ಕಿಲೋಮೀಟ್ರ್ ಇರ್ಬೋದು ಟ್ರೆಕ್ಕಿಂಗು. ಇಲ್ಲಿ ನೀವು ಗೈಡ್ ಜೊತೆ ಬಂದರೆ ಒಳ್ಳೆಯದು. ಇಲ್ಲಿ ಗೈಡ್ ಡೀಟೇಲ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಡೀಟೇಲ್ಸ್ ಕೊಡ್ತೀನಿ. ಯಾಕೆಂದರೆ ಅವರೇ ಕ್ಯಾಂಪ್ ಟೆಂಟ್ಸು, ಸ್ಲೀಪಿಂಗ್ ಬ್ಯಾಗ್ ಎಲ್ಲ ಕೊಡ್ತಾರೆ, ಪ್ಲಸ್ ಅಡುಗೆ ಕೂಡ ಮಾಡಿಕೊಡ್ತಾರೆ. ಈ ಚಳಿಲಿ ನಾವು ಅಡುಗೆ ಮಾಡೋದು ಸಾಧ್ಯನೇ ಇಲ್ಲ. ಅಷ್ಟೇ ಅಲ್ಲ, ನೀವು ಈ ಟ್ರೆಕ್ನ ಒಬ್ಬರೇ ಮಾಡ್ತೀರಿ ಅಂದರೆ ನಾನು ಅದನ್ನಂತೂ ಸಜೆಸ್ಟ್ ಮಾಡಲ್ಲ. ಯಾಕೆ ಅಂದರೆ 3 ತಿಂಗಳು ಮುಂಚೆ ಯಾರೋ ಒಬ್ಬ ಹೀಗೇ
ಒಬ್ಬನೇ ಟ್ರೆಕ್ಕಿಂಗ್ ಮಾಡ್ತೀನಿ ಅಂತ ಬಂದು ಆ ಸ್ನೋಲಿ ಅವನಿಗೆ ರಸ್ತೆ ಗೊತ್ತಾಗ್ದೇ ಫುಲ್ ತಪ್ಪಿಸ್ಕೊಂಡು ಈ ಸುತ್ತಮುತ್ತ 3 ಜನ ಅಲ್ಲ ಒಂದು 25 ಜನ ಸೇರಿಕೊಂಡು ಅವನ್ನ 3 ದಿನ ಆದಮೇಲೆ ಹುಡ್ಕೋದ್ರಂತೆ. ಅವ್ನು ಬರೀ ಒಂದು ಜ್ಯೂಸ್ ಪ್ಯಾಕೆಟು ಮತ್ತು ಬಿಸ್ಕೆಟ್ ಪ್ಯಾಕೆಟಲ್ಲಿ 3 ದಿನ ಬದುಕಿದ್ನಂತೆ. ಅವನ್ನ ಕರ್ಕೊಂಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಇದೆಲ್ಲ ನೋಡಿದ್ರೆ ಒಬ್ಬನೇ ಹೋಗೋದು ಸಜೆಸ್ಟ್ ಮಾಡೋದೇ ಇಲ್ಲ. ಅಲ್ಲಿಂದ ನೆನ್ನೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದ್ವಿ. ಇದು ನದಿ ದಾರಿ, ಆ ನದಿ ದಾರಿಲೇ ಬರ್ತಾ ಇದ್ದೀವಿ. ಈಗ ಅಲ್ಲಿ ಪೂರ್ತಿ ಮೇಲೆ ಹೋಗ್ತೀವಿ. ಈಗ ಒಂದು 10,000 ಅಡಿ ಎತ್ತರದಲ್ಲಿದ್ದೀವಿ. ಟೋಟ್ಲಾಗಿ 11,000 ಅಡಿ ಮೇಲಕ್ಕೆ ಹೋಗ್ತೀವಿ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಕೆರೆ ನಿಮ್ಗೆ ಶುರು ಆಗೋದು ಲೇಕು. ಅಲ್ಲಿಂದ ಪೂರ್ತಿ ಫ್ರೀಸಾಗಿ ಹೋಗಿದೆ ನೋಡಿ, ಫುಲ್ ಸ್ನೋ ಇದೆ. ಅಲ್ಲಿ ನಿಮ್ಗೊಂದು ಗುಡಿಸ್ಲು ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂದರೆ ಎಷ್ಟು ದೊಡ್ಡ ಇರ್ಬೋದು ಲೇಕ್ ಅಂತ. ಅಲ್ಲೇ ನದಿ ಒಂದು ಜರಿ ಥರ ಹರಿದೋಗ್ತಿದೆ. ಇದೇ ಕರೇರಿ ಲೇಕು. ಈ ಥರ ಒಂದು ಗುಡಿನೂ ಇದೆ ಇಲ್ಲಿ. ಅಲ್ಲೇ ನೀವು ಕ್ಯಾಂಪು ಮಾಡ್ಬೋದು ನೋಡಿ. ಇಲ್ಲೊಂದು ಕ್ಯಾಂಪ್ ಸೈಟ್ ಇದೆ. ಒಂದಿಬ್ಬರು ಅವರೇ ಸ್ವಂತ ಬಂದು ಅಡುಗೆ ಮಾಡ್ಕೊಂಡು ಇಲ್ಲಿ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ. ನಾವು ಬಂದಿರೋದು ಇದು ಕರೇರಿ ಟ್ರೆಕ್ಕು. ಅದು 2 ದಿನ ಟ್ರೆಕ್ಕು. ಇನ್ನೂ ನೀವು ಅಲ್ಲಿ ಮೇಲಕ್ಕೆ ಹೋದರೆ ಇನ್ನೂ ಬೆಟ್ಟಕ್ಕೆ ಇನ್ನೂ ಸಿಸ್ಟರ್ ಲೇಕ್ ಟ್ರೆಕ್ ಅಂತಿದೆ. ಅದು 7 ದಿನ ಟ್ರೆಕ್ಕಿಂಗ್ ಮಾಡ್ಬೋದು. ಅದು 15,000 16,000 ಅಡಿ ತನಕನೂ ಎತ್ತರಕ್ಕೆ ಹೋಗ್ತೀವಿ. ಸೊ ಟೋಟಲ್ ಟ್ರೆಕ್ ಒಂದು 25 ಕಿಲೋಮೀಟ್ರ್ ಇತ್ತು. ರಾತ್ರಿ ಟೆಂಪ್ರೇಚರ್ ಒಂದು -5 ತನಕನೂ ಹೋಗೋದು. ಈ ಕ್ಯಾಂಪ್ ಸೈಟ್ ಒಳ್ಳೆ ಫಿಲಮ್ ಸೆಟ್ ಥರ ಸಖತ್ತಾಗಿತ್ತು. ಆಮೇಲೆ ನಮ್ಮ ಗೈಡ್ ಒಳ್ಳೆ ಉಪ್ಪಿನಕಾಯಿ ತಂದಿದ್ದ, ಹಿಮಾಚಲ್ ಪ್ರದೇಶದ ಸ್ಪೆಷಲ್ ಉಪ್ಪಿನಕಾಯಿ ಅಂತೆ. ಅದಂತೂ ತುಂಬ ಮೆಮೊರಬಲ್ ಆಗಿತ್ತು. ಸೊ ಈ ಟ್ರೆಕ್ ಮುಗಿಸ್ಕೊಂಡು ನಾವು ವಾಪಸ್ಸಿಗೆ ಹೋಗ್ತಾ ಇದ್ವಿ. ಸೊ ಟೋಟಲ್ ನಾವು ಹಿಮಾಚಲ್ ಪ್ರದೇಶಲ್ಲಿ 22 ದಿನ 23 ದಿನ ಇದ್ವಿ. ಸೊ 3 ರೂಮ್ ಮಾಡ್ಕೊಂಡಿದ್ವಿ. 3 ರೂಮ್ಗೆ ಓವರಲ್ ಆಗಿ ಒಂದು 23,000 ಕೊಟ್ಟಿದ್ವಿ. ಸೊ ಪರ್ ಪರ್ಸನ್ ನನ್ನ ಆ್ಯಾವ್ರೇಜ್ ತೊಗೊಂಡ್ರೆ ಅದು ನಾವು ಡೈಲಿ ಒಂದು ರೆಂಟು 350 ರೂಪಾಯಿ, ಲೆಸ್ ದೆನ್ 500 ರೂಪಾಯಿ ಕೊಟ್ಟಿದ್ದೀವಿ. ಸೊ ಇದು ನಮ್ಮದು ವರ್ಕೇಷನ್ಲಾಗಿದ್ದು ಖರ್ಚು. ಬೇರೆ ಊಟ ತಿಂಡಿ ಎಲ್ಲ ನಾವು ದಿನಸಿ ತೊಗೊಂಬಂದು ಮಾಡ್ಕೋತಾ ಇದ್ರಿಂದ ಅದು ಸೆಪ್ರೇಟ್ ಆಯಿತು. ಮುಂದೆ ರಾಜಸ್ಥಾನ್, ಗೋವಾ ಅಲ್ಲೆಲ್ಲ ಹೋಗ್ತಾ ಇದ್ವಿ. ಅಲ್ಲಿದೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅನ್ನೋದು ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರ ಇನ್ನೂ ವೀಡಿಯೋಗಳು ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್.